ನಮ್ಮ ದಿವಂಗತ ಅನಂತಕುಮಾರ್ ಅವರು ನನ್ನ ಕಂಡ್ರೆ ಅವರಿಗೆ ಭಾರಿ ಪ್ರೀತಿ. ನೀನು ಭಾಳ ಕರೆಕ್ಟಾಗಿದೆಯಾ ಕಣಯ್ಯ, ನಿನಗೆ ರಾಜಕೀಯಕ್ಕೆ ಕರ್ಕೊಂಬರ್ತೀನೋ ಅಂತ ಹೇಳಿದ್ರು. ಹೇಳಿದ್ರೆ ನನಗೆ ಯಾಕೆ ಸರ್ ಇವೆಲ್ಲ, ಸಂತೋಷವಾಗಿ ನಾವು ವ್ಯಾಪಾರ ಮಾಡ್ಕೊಂಡಿದ್ದೀನಿ, ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ, ಸಂತೋಷವಾಗಿದ್ದೀವಿ, ನಮ್ಗೆ ಯಾಕೆ ಸರ್ ಇವೆಲ್ಲ. ನೋಡಯ್ಯ, ಈಗ ಯಾವಾಗಲೂ ಒಂದು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಏನು ಸರ್ ಅದು? 0 to 25 ಲರ್ನಿಂಗ್, 25 to 50 ಅರ್ನಿಂಗ್, 50 ಆನ್ವರ್ಡ್ಸ್ ರಿಟರ್ನಿಂಗ್ ಅಂತ ಹೇಳೋದು. ನಾನು ಹೇಳಿದೆ, ಎಂಥ ಒಳ್ಳೆಯ ಒಂದು ವಿಭಿನ್ನವಾದ ಒಂದು ವಿಷಯ ಹೇಳಿದ್ರಿ ಸರ್ ನನಗೆ. ಸೊ ಎಸ್, 50 ಇಯರ್ಸ್ ಆದಮೇಲೆ ನನಗೇನಾಯಿತು, ಕರೆಸಿದ್ರು ಅನಂತಕುಮಾರ್ ಅವರು. ಕರೆಸಿ, ನಿನಗೆ ನಾನು ಇದನ್ನು ಹೇಳ್ತೀನಿ, ಈ ಥರ ಮಾಡು ಅಂತ ಹೇಳು. ಸರಿ ಸರ್, ಸರಿ. ಚುನಾವಣೆಗೆ ಇಳಿದೆ. ಚುನಾವಣೆಗೆ ಇಳಿದ ಮೇಲೆ ಏನಾಯಿತು, ಈ ಎಲ್ಲ ಥರದ್ದು ತಾಪತ್ರಯಗಳು, ತರಳೆಗಳು ಎಲ್ಲ ಇರ್ತಾವಲ್ಲ, ಚುನಾವಣೆ ಅಂದ್ರೆ ಅದು ಕಾಮನ್ ಅಲ್ವಾ ಸರ್, ಸೊ ಬಂದ್ಬಿಡುತ್ತೆ. ಇದು ಶುರು ಆಯಿತು. ಶುರು ಆದಮೇಲೆ ಏನಾಯಿತು, ಒಂದು ದಿವಸ ಓಡ್ ಹೋಗಿ ನಾನು ಹೇಳಿದೆ ನಮ್ಮ ಅನಂತಕುಮಾರ್ಗೆ, ನನಗೆ ಯಾಕೆ ಸಾರ್ ಇವೆಲ್ಲ, ಸಂತೋಷವಾಗಿ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿದ್ದೀವಿ, ನಾನು ಹೇಳ್ದಂಗೆ ಮಾಡಯ್ಯ ಅಂದರು. ಆಗಲಿ ಸರ್. ಠಕ್ ಅಂತ ಏನು ನನಗೆ ರಾಜಕೀಯದ ಒಂದು ಪ್ರವೇಶ ಸಿಕ್ತು. ಅನಂತಕುಮಾರ್ ಅವರು ಮಾಡಿಸಿದ್ರು, MLA ಆಗ್ಬಿಟ್ಟೆ.